ಹಾಯ್ ಫ್ರೆಂಡ್ಸ್, ಪೃಥ್ವಿ ಜಾಬ್ಸ್ಗೆ ಸ್ವಾಗತ. ಫ್ರೆಂಡ್ಸ್, ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ. ಕರ್ನಾಟಕ ಸರ್ಕಾರದ ಜಿಲ್ಲಾ ಪಂಚಾಯಿತಿಯಲ್ಲಿ ಕರೆಯಿರ್ತಕ್ಕಂಥ ಹುದ್ದೆಗಳಾಗಿವೆ. ಜಿಲ್ಲಾ ಪಂಚಾಯಿತಿಯಲ್ಲಿ ತಾಂತ್ರಿಕ ಸಹಾಯಕ ಮತ್ತು ಜಿಲ್ಲಾ MIS ಸಂಯೋಜಕರ ಹುದ್ದೆಗಳ ಅರ್ಜಿ ಕರೆದಿದ್ದಾರೆ. ಇಲ್ಲಿರ್ತಕ್ಕಂಥ ಯಾವ ಜಿಲ್ಲೆಯಲ್ಲಿ ಹುದ್ದೆಗಳು ಖಾಲಿವೆ ಮತ್ತು ಎಷ್ಟು ಹುದ್ದೆ ಖಾಲಿವೆ, ಯಾರು ಅಪ್ಲೈ ಮಾಡಬೇಕು, ಎಜುಕೇಷನ್ ಏನಿರಬೇಕು ಹಾಗೂ ಸ್ಯಾಲ್ರಿ ಯಾವ ರೀತಿ ಇರುತ್ತೆ, ಅಪ್ಲೈ ಮಾಡೋದು ಹೇಗೆ, ಏನೇ ಮಾಹಿತಿ ಬಂದಿದೆ ಅಂತ ಈ ವಿಡಿಯೋದಲ್ಲಿ ಎಲ್ಲವನ್ನು ಸಂಪೂರ್ಣ ಹೇಳ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತಗೊಂಡು ಹಾಗೆ ಮಾಹಿತಿ ಇಷ್ಟಾರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಆನ್ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋ ಮೇಲೆ ನೋಟಿಫಿಕೇಷನ್ ಬರ್ತವೆ ಹಾಗೂ ಜಾಬ್ ಬಗ್ಗೆ ಸರ್ಕಾರದ ಮಾಹಿತಿಗಳು ದೊರೆಯುತ್ತದೆ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಷಯಕ್ಕೆ ಹೋಗೋಣ. ನೋಡಿ ಫ್ರೆಂಡ್ಸ್, ಇದು ಯಾದಗಿರಿ ಜಿಲ್ಲೆಯಲ್ಲಿರ್ತಕ್ಕಂಥ ಒಂದು ನೇಮಕಾತಿ ಆಗಿದೆ. ಇಲ್ಲಿ ವಿವಿಧ ಹುದ್ದೆಗಳ ಅರ್ಜಿ ಕರೆದಿದ್ದಾರೆ. ತಾಂತ್ರಿಕ ಸಹಾಯಕರ ಹುದ್ದೆಗಳ ಅರ್ಜಿ ಕರೆದಿದ್ದಾರೆ. ಈ ಹುದ್ದೆಗೆ ಎಜುಕೇಷನ್ ಏನಿರಬೇಕು ಹಾಗೂ ಸ್ಯಾಲ್ರಿ ಯಾವ ರೀತಿ ಇರುತ್ತೆ, ಅಪ್ಲೈ ಮಾಡಿ ಅಂತ ವಿಡಿಯೋ ನೋಡೋಣ. ಇದು ಯಾದಗಿರಿ ಜಿಲ್ಲೆಯ ನೇಮಕಾತಿ ಆಗಿದೆ. ಕರ್ನಾಟಕ ಸರ್ಕಾರ ಬಂದಂಥ ಒಂದು ನೇಮಕಾತಿ ಆಗಿದೆ. ಇಲ್ಲಿ ನೋಡಿ ಮಾಹಿತಿ ರೀತಿ ಕೊಟ್ಟಿದ್ದಾರೆ. ಇಲಾಖೆ ಹೆಸರು ಬಂದು ಯಾದಗಿರಿ ಜಿಲ್ಲಾ ಪಂಚಾಯಿತಿ ನೇಮಕಾತಿ ಆಗಿರುತ್ತದೆ. ಒಟ್ಟು ಹುದ್ದೆಗಳಲ್ಲಿ 12 ಹುದ್ದೆ ಖಾಲಿವೆ. ಉದ್ಯೋಗ ಸ್ಥಳ ಯಾದಗಿರಿ ಆಗಿರುತ್ತದೆ. ಹುದ್ದೆಗಳ ಹೆಸರು ತಾಂತ್ರಿಕ ಸಹಾಯಕ ಜಿಲ್ಲಾ MIS ಸಂಯೋಜಕರು ಹುದ್ದೆಗಳಾಗಿವೆ. ವೇತನ ಬಂದ್ಬಿಟ್ಟು ಜಿಲ್ಲಾ ಪಂಚಾಯಿತಿ ನಿಯಮಗಳ ಪ್ರಕಾರ ಸ್ಯಾಲರಿಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ಯಾವ ಹುದ್ದೆ ಖಾಲಿವೆ ಅಂದರೆ ಪೋಸ್ಟ್ಗಳ ಹೆಸರು, ಹುದ್ದೆ ಸಂಖ್ಯೆ ಕೊಟ್ಟಿದ್ದಾರೆ. ಮೊದಲನೇದಾಗಿ ಜಿಲ್ಲಾ MIS ಸಂಯೋಜಕರು ಒಂದು ಹುದ್ದೆ ಖಾಲಿದೆ. ತಾಂತ್ರಿಕ ಸಹಾಯಕರು ಸಿವಿಲ್ದಲ್ಲಿ ಒಂದು ಹುದ್ದೆ ಖಾಲಿದೆ. ಅದೇ ರೀತಿ ತಾಂತ್ರಿಕ ಸಹಾಯಕರು ಕೃಷಿಯಲ್ಲಿ 2 ಹುದ್ದೆ ಖಾಲಿವೆ. ಆಮೇಲೆ ತಾಂತ್ರಿಕ ಸಹಾಯಕ ತೋಟಗಾರಿಕೆಯಲ್ಲಿ 2 ಹುದ್ದೆ ಖಾಲಿವೆ. ತಾಂತ್ರಿಕ ಸಹಾಯಕ ಅರಣ್ಯದಲ್ಲಿ 4 ಹುದ್ದೆ ಖಾಲಿವೆ. ತಾಂತ್ರಿಕ ಸಹಾಯಕ ರೇಷ್ಮೆಯಲ್ಲಿ 1 ಹುದ್ದೆ ಖಾಲಿದೆ. ಆಮೇಲೆ ಆಡಳಿತ ಸಹಾಯಕ 1 ಹುದ್ದೆ ಖಾಲಿವೆ. ಟೋಟಲಾಗಿ 12 ಹುದ್ದೆ ಖಾಲಿವೆ ಅಂತ ಕೊಟ್ಟಿದ್ದಾರೆ. ಇನ್ನು ಈ ಹುದ್ದೆಗಳಿಗೆ ಶೈಕ್ಷಣಿಕ ಅರ್ಹತೆ ಅಂದರೆ ಅರ್ಜಿ ಸಲ್ಲಿಸಬೇಕಾದ್ರೆ ಶೈಕ್ಷಣಿಕ ಅರ್ಹತೆ ಏನಾಗಿರಬೇಕು ಅಂದರೆ ಜಿಲ್ಲಾ MIS ಸಂಯೋಜಕರ ಹುದ್ದೆಗಳಿಗೆ BA ಅಥವಾ BTech ಪದವಿ MCA ಪಾಸವರು ಅಪ್ಲೈ ಮಾಡ್ಬೋದು. ಆಮೇಲೆ ತಾಂತ್ರಿಕ ಸಹಾಯಕ ಸಿವಿಲ್ದಲ್ಲಿ ಡಿಪ್ಲೊಮಾ BA ಅಥವಾ BTech ಸಿವಿಲ್ನಲ್ಲಿ ಪಾಸಾಗಿರಬೇಕು. ಆಮೇಲೆ ತಾಂತ್ರಿಕ ಸಹಾಯಕ ಕೃಷಿಯಲ್ಲಿ BSc MSc ಪಾಸಾದರು ಅಪ್ಲೈ ಮಾಡ್ಬೋದು. ತಾಂತ್ರಿಕ ಸಹಾಯಕ ತೋಟಗಾರಿಕೆಯಲ್ಲಿ BSc MSc ಪಾಸಾದರು ಅಪ್ಲೈ ಮಾಡ್ಬೋದು. ತಾಂತ್ರಿಕ ಸಹಾಯಕ ಅರಣ್ಯಶಾಸ್ತ್ರದಲ್ಲಿ BSc MSc ಪಾಸಾದರು ಅಪ್ಲೈ ಮಾಡ್ಬೋದು. ತಾಂತ್ರಿಕ ಸಹಾಯಕ ರೇಷ್ಮೆ ಕೃಷಿಯಲ್ಲಿ BSc MSc ಪಾಸಾದರು ಅಪ್ಲೈ ಮಾಡ್ಬೋದು. ಇನ್ನು ಆಡಳಿತ ಸಹಾಯಕ ಹುದ್ದೆಗಳಿಗೆ BCom ಪಾಸಾದರು ಅಪ್ಲೈ ಮಾಡ್ಬೋದಾಗಿದೆ. ವಯೋಮಿತಿ 40 ವರ್ಷ, ಆಮೇಲೆ 21ರಿಂದ 35 ವರ್ಷ ಈ ರೀತಿ ವಯೋಮಿತಿ ಇರುತ್ತದೆ. ಸಲ್ಲಿಕೆ ಕೂಡ ಅದು ಜಿಲ್ಲಾ ಪಂಚಾಯಿತಿ ನಿಯಮಗಳ ಪ್ರಕಾರ ಇರುತ್ತದೆ. ಈ ಹುದ್ದೆಗಳಿಗೆ ಯಾವುದೇ ರೀತಿ ಅರ್ಜಿ ಶುಲ್ಕ ಇರುವುದಿಲ್ಲ. ಆಮೇಲೆ ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನ ಮೂಲಕ ಆಯ್ಕೆ ಮಾಡ್ತಾರೆ ಎಂದು ಕೊಟ್ಟಿದ್ದಾರೆ. ಇನ್ನು ಅರ್ಜಿ ಸಲ್ಲಿಸುವ ಪ್ರಮುಖ ದಿನಾಂಕ ಯಾವ ರೀತಿ ಇದೆ ಅಂದರೆ ಅರ್ಜಿ ಸಲ್ಲಿಸಲು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವ ಆರಂಭ ದಿನಾಂಕ 21/12/2024 ಮನೆಯಿಂದ ಆರಂಭವಾಗಿದೆ. ಲಾಸ್ಟ್ ಡೇಟು 4 ಜನವರಿ 2025 ಆಗಿದೆ. ಅಷ್ಟಕ್ಕೆ ತಾವು ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬಹುದು. ಇಲ್ಲಿ ಅವರು PDF ಕೂಡ ಕೊಟ್ಟಿದ್ದಾರೆ. BKRS ಸರ್ವಿಸ್ ಪ್ರೈವೇಟ್ ಲಿಮಿಟೆಡ್ ಅಂತ. ಇದು ಹುದ್ದೆಗಳು ಗುತ್ತಿಗೆ ಆಧಾರ ಇರತಕ್ಕಂಥ ನೇಮಕಾತಿ ಆಗಿದೆ. ಪರ್ಮನೆಂಟ್ ಜಾಬ್ ಅಲ್ಲ, ಗುತ್ತಿಗೆ ಆಧಾರ ಅಂತ ಕೊಟ್ಟಿದ್ದಾರೆ. ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಅನುಷ್ಠಾನ ಯಾದಗಿರಿ ಜಿಲ್ಲಾ ಹಾಗೂ ತಾಲೂಕು ಮಟ್ಟದಲ್ಲಿ ಕೆಳಕಂಡ ಹುದ್ದೆಗಳ ಅರ್ಹ ಅಭ್ಯರ್ಥಿಗಳಿಂದ BKRS ಸರ್ವಿಸ್ ಪ್ರೈವೇಟ್ ಲಿಮಿಟೆಡ್ಗಳಿಂದ ಹೊರಗುತ್ತಿಗೆ ಮೇಲೆ ನೇಮಕಾತಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಆಗಲೇ ಹೇಳಿದ್ದು ಎಲ್ಲ ಹುದ್ದೆಗಳು ತಾಂತ್ರಿಕ ಸಿವಿಲು, ಕೃಷಿ, ತೋಟಗಾರಿಕೆ, ಅರಣ್ಯ, ರೇಷ್ಮೆ ಅಂತ ಕೊಟ್ಟಿದ್ದಾರೆ. ಆಮೇಲೆ BSc MSc BSc ಪಾಸರು ಅಪ್ಲೈ ಮಾಡ್ಬೋದು. ವಯೋಮಿತಿ 45 ಈ ರೀತಿ ಕೊಟ್ಟಿದ್ದಾರೆ. 2ರಿಂದ 3 ವರ್ಷಗಳ ಸೇವಾನುಭವ ಕೂಡ ಕೇಳಿದ್ದಾರೆ. ಇಲ್ಲಿ ಕೆಲವು ನೇಮಕಾತಿ ಷರತ್ತುಗಳನ್ನು ಕೊಟ್ಟಿದ್ದಾರೆ. ಅಭ್ಯರ್ಥಿಗಳು ಕಡ್ಡಾಯವಾಗಿ ಕಂಪ್ಯೂಟರ್ ಜ್ಞಾನ, ಕನ್ನಡ ಮತ್ತು ಇಂಗ್ಲೀಷ್ ಭಾಷೆ ತಿಳಿದಿರಬೇಕಂತ ಕೊಟ್ಟಿದ್ದಾರೆ ಹಾಗೂ ಟೈಪಿಂಗ್ ಬರಬೇಕಂತ ಕೊಟ್ಟಿದ್ದಾರೆ. ನೇಮಕಾತಿಯು 11 ತಿಂಗಳ ಕಾರ್ಯಕ್ಷಮತವಾಗಿರುತ್ತದೆ. 11 ತಿಂಗಳಾಗಿದ್ದು ಆ ನಂತರ ಪರ್ಫಾರ್ಮೆನ್ಸ್ ನೋಡ್ಕೊಂಡು ಕಂಟಿನ್ಯೂ ಮಾಡ್ತು ಅಂತ ಕೊಟ್ಟಿದ್ದಾರೆ. ತಂಡದಲ್ಲಿ ಕಾರ್ಯನಿರ್ವಹಿಸಲು ಸಾಮರ್ಥ್ಯ ಹೊಂದಿರಬೇಕು. ಅಭ್ಯರ್ಥಿಗಳು ಅರ್ಜಿಯನ್ನು ನೇರವಾಗಿ ಸಲ್ಲಿಸುವ ಅವಕಾಶವಿಲ್ಲ, ಆನ್ಲೈನ್ ಮೂಲಕ ಸಲ್ಲಿಸಬೇಕಂತ ಕೊಟ್ಟಿದ್ದಾರೆ. ಇಲ್ಲಿ ನೇಮಕಾತಿಯಾದ ಅಭ್ಯರ್ಥಿಗಳು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ನಿಯೋಜಿಸಿದ ಸ್ಥಳದಲ್ಲಿ ಕಾರ್ಯನಿರ್ವಹಿಸಬೇಕು. ಅವರು ಎಲ್ಲಿ ಹೇಳ್ತಾರೆ ಅಲ್ಲಿ ಕೆಲಸ ಮಾಡಬೇಕಂತ ಕೊಟ್ಟಿದ್ದಾರೆ. ಇಲ್ಲಿ ಹೆಚ್ಚಿನ ಮಾಹಿತಿಗಾಗಿ ವೆಬ್ಸೈಟ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಟ್ಟಿದ್ದಾರೆ, ಡೇಟ್ ಕೂಡ ಕೊಟ್ಟಿದ್ದಾರೆ. ನೋಡ್ಕೊಂಡು ಅಪ್ಲೈ ಮಾಡೋದು. ಇವಾಗ ನಾವು ನೇರವಾಗಿ ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕಂತ ನೋಡೋಣ. ಇಲ್ಲಿ ನೋಡಿ ರಿಕ್ವೈರ್ಮೆಂಟ್ ಆಫ್ ದ ಟ್ಯಾಪ್ ಅಂತ ಇದೆ. ಇಲ್ಲಿ ನೋಟಿಫಿಕೇಶನ್ ಆ್ಯಂಡ್ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ವೇರಿಯಸ್ ಪೋಸ್ಟ್ ಅಂಡರ್ MGNERAG ಜಿಲ್ಲಾ ಪಂಚಾಯಿತಿ ಯಾದಗಿರಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ PDF ಲಿಂಕ್ ಕೊಟ್ಟಿದ್ದಾರೆ ಮತ್ತು ಕ್ಲಿಕ್ ಟು ಅಪ್ಲೈ ಲಿಂಕ್ ಅಂತ ಕೊಟ್ಟಿದ್ದಾರೆ. ಪ್ರತಿಯೊಂದು ಹುದ್ದೆಗಳ ಲಿಂಕು ಬೇರೆ ಬೇರೆ ಆಗಿರುತ್ತದೆ. ನೋಡ್ಬೋದು 7 ಲಿಂಕ್ ಕೊಟ್ಟಿದ್ದಾರೆ. ಒಂದನೇದಾಗಿ ಅಪ್ಲಿಕೇಶನ್ ಫಾರ್ ದಿ ಪೋಸ್ಟ್ ಆಫ್ ಡಿಸ್ಟ್ರಿಕ್ಟ್ MIS, ಆಮೇಲೆ ಪೋಸ್ಟ್ ಟೆಕ್ನಿಕಲ್ ಪೋಸ್ಟು. ಪ್ರತಿಯೊಂದು ಹುದ್ದೆ ಬೇರೆ ಬೇರೆ ಆಗಿದೆ. ನೀವು ಯಾವ ಹುದ್ದೆಗೆ ಅಪ್ಲೈ ಮಾಡಿದ್ರೆ ಕರೆಕ್ಟಾಗಿ ಅದ್ರ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ಅದೇ ಸಲ್ಲಿಸಬೇಕಾಗ್ತದೆ. ನಾವು ಎಷ್ಟು ಎಕ್ಸಾಂಪಲ್ ಯಾವತ್ತು ನೋಡಿ ಅಪ್ಲಿಕೇಶನ್ ಫಾರ್ ದಿ ಪೋಸ್ಟ್ ಆಫ್ ಟೆಕ್ನಿಕಲ್ ಅಸಿಸ್ಟೆಂಟ್ ಫಾರೆಸ್ಟ್ ಅಂತ ಕೊಟ್ಟಿದ್ದಾರೆ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಈ ರೀತಿ ಪೇಜ್ ಬರುತ್ತೆ. ಅದು ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ. ಅಲ್ಲಿಂದ ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸ್ಬೋದು. ಅಪ್ಲೈ ಮಾಡುವಾಗ ಕರೆಕ್ಟಾಗಿ ನೋಡ್ಕೊಳ್ಳಿ ಏನಿದೆ ಅಂತ ನೋಡ್ಕೊಂಡು ಅಲ್ಲಿಂದ ಅರ್ಜಿಯನ್ನು ಸಲ್ಲಿಸ್ಬೋದು. ಸ್ವಲ್ಪ ನೆಟ್ ಸ್ಲೋ ಇರೋದ್ರಿಂದ ಸ್ಲೋ ಆಗ್ತಾಯಿದೆ.
ನೋಡಿ NIC ಫಾರ್ಮ್ ಅಂತ ಬರ್ತಾಯಿದೆ. ಈ ರೀತಿ ಪೇಜ್ ಲೋಡ್ ಆಗ್ತಾಯಿದೆ. ಇಲ್ಲಿ ಅಲೋ ಕೂಡ ಇದೆ. ನೋಡಿ ಈ ರೀತಿ ಫಾರ್ಮ್ ಬಂದಿದೆ. ಅದು ಇಲ್ಲೆಲ್ಲ ನಾವು ಫಿಲಪ್ ಮಾಡಬೇಕಾಗುತ್ತೆ. ಇಲ್ಲಿ ಏನು ಮಾಹಿತಿ ಕೊಟ್ಟಿದ್ದಾರೆ ಅಂದರೆ ಫಾರ್ಮ್ದಲ್ಲಿ ಜೂಮ್ ಮಾಡ್ತೀನಿ. ನೋಡಿ, ಅಪ್ಲಿಕೇಶನ್ ಫಾರ್ ದಿ ಪೋಸ್ಟ್ ಆಫ್ ಟೆಕ್ನಿಕಲ್ ಅಸಿಸ್ಟೆಂಟ್ ಫಾರೆಸ್ಟ್ರಿ ಅಂಡರ್ MGNREGA ಇದರಿಂದ ಕೊಟ್ಟಿದ್ದಾರೆ. ಇಲ್ಲಿ ಲಾಸ್ಟ್ ಡೇಟು 4/1/2025. ಬಿಫೋರ್ ಫಿಲ್ಲಿಂಗ್ ಅಪ್ಲಿಕೇಶನ್ ರೆಡಿ ವಿತ್ ಫಾಲೋವಿಂಗ್ ದಿ ಸೆಲ್ಫ್ ಅಟೆಸ್ಟ್ ಡಾಕ್ಯುಮೆಂಟ್ PDF ಫಾರ್ಮ್ ಕಳಬೇಕಂತ ಕೊಟ್ಟಿದ್ದಾರೆ. ಇವೆಲ್ಲ ಡಾಕ್ಯುಮೆಂಟು ನಿಮ್ಮ ಎಜುಕೇಷನ್ ಕ್ವಾಲಿಫಿಕೇಷನು, ಎಕ್ಸ್ಪೀರಿಯನ್ಸು, ಆಮೇಲೆ ಕಂಪ್ಯೂಟರ್ ಸರ್ಟಿಫಿಕೇಟ್, ಈ 3 ಡಾಕ್ಯುಮೆಂಟು PDF ಕಳಬೇಕಂತ ಕೊಟ್ಟಿದ್ದಾರೆ. ಅಪ್ಲೈ ಮಾಡೋಕ್ಕಿಂತ ಮುಂಚೆ ಇಲ್ಲಿ ಅಪ್ಲಿಕೇಶನ್ ಡೀಟೇಲ್ಸ್ ಕೊಟ್ಟಿದ್ದಾರೆ. ಫಸ್ಟ್ ನಿಮ್ಮ ನೇಮ್ ಹಾಕಬೇಕಾಗತ್ತೆ, ಫಾದರ್ ನೇಮು, ಜೆಂಡರು, ಮೇಲ್ ಇದ್ದರೆ ಮೇಲು, ಫೀಮೇಲ್ ಇದ್ದರೆ ಫೀಮೇಲು, ಯಾವುದಿದೆ ಅದನ್ನು ಹಾಕಿ. ಆಮೇಲೆ ನಿಮ್ಮ ಡೇಟ್ ಆಫ್ ಬರ್ತ್ ಹಾಕಬೇಕಾಗತ್ತೆ, ಮೊಬೈಲ್ ನಂಬರು, ಆಮೇಲೆ ಇಮೇಲ್ ID, ಆಮೇಲೆ ಅಡ್ರೆಸ್ಸು, ಸ್ಟೇಟು, ಯಾವ ಸ್ಟೇಟ್ನ ಅಪ್ಲೈ ಮಾಡ್ತಾರೆ ಅದನ್ನ ಹಾಕಬೇಕಾಗತ್ತೆ, ಕರ್ನಾಟಕದ. ಆಮೇಲೆ ಈ ರೀತಿ ಲೋಡ್ ಆಗ್ತಿದೆ. ಅದು ಡಿಸ್ಟಿಕ್ಕು ನೀವು ಯಾವ ಡಿಸ್ಟಿಕ್ಕಿಂದ ಹಾಕ್ತೀರಾ ಅದನ್ನು ಕೂಡ ತೊಗೋಬೋದು. ಪ್ರತಿಯೊಂದು ಪೇಜಿಗೆ ಲೋಡ್ ಆಗ್ತಾಯಿದೆ ಅದು. ಆಮೇಲೆ ಸಬ್ ಡಿಸ್ಟಿಕ್ಕು ಯಾವುದಿದೆ ಅದನ್ನು ಹಾಕಿ. ಆಮೇಲೆ ವಿಲೇಜು, ನಿಮ್ಮ ಯಾವುದು ವಿಲೇಜ್ ಇದೆ ಅದನ್ನು ಹಾಕಿ. ಅದೇ ಜಿಲ್ಲೆಯವ್ರು ಹಾಕ್ಬೇಕಂತ ಇಲ್ಲ, ಆಲ್ ಕರ್ನಾಟಕ ಯಾರು ಬೇಕಾದರೆ ಅಪ್ಲೈ ಮಾಡ್ಬೋದು. ಇಲ್ಲಿ ಯಾವ್ದಾದ್ರು ಒಂದು ತೊಗೋಣ. ಈ ರೀತಿ ಬರುತ್ತೆ. ಇಲ್ಲಿನ ಪಿನ್ ಕೋಡ್ ಹಾಕಿದ್ವಿ 3ದು. ಆಮೇಲೆ ಇಲ್ಲಿ ಕ್ವಾಲಿಫಿಕೇಷನ್ ಕೊಟ್ಟಿದ್ದಾರೆ. ಎಜುಕೇಷನ್ ಕ್ವಾಲಿಫಿಕೇಷನ್ ಸೆಲೆಕ್ಟ್ ಅಂತ ಕೊಟ್ಟಿದ್ದಾರೆ. BSc ಫಾರೆಸ್ಟ್ರಿ, MSc ಫಾರೆಸ್ಟ್ರಿ ಯಾವುದೇ ಆಗಿದೆ ಅದನ್ನು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನಮ್ಮ SLC ಮಾರ್ಕ್ಸ್ ಕಾರ್ಡ್ ಹಾಕಿ, ಅಪ್ಟೇನ್ ಮಾರ್ಕ್ಸ್ ಕಾರ್ಡು, ಪರ್ಸೆಂಟೇಜು, PUC ಮಾರ್ಕ್ಸ್ ಕಾರ್ಡು, PUC ಪರ್ಸೆಂಟೇಜು, ಆಮೇಲೆ ಪರ್ಸೆಂಟೇಜ್ PUCದು, ಆಮೇಲೆ CGPU ಯಾವುದಿದೆ ಅದನ್ನ ಹಾಕಬೇಕಾಗುತ್ತೆ. ಫಾರೆಸ್ಟ್ರಿ ಹಾಕಿ. ಇಲ್ಲಿ BSc ಫಾರೆಸ್ಟ್ರಿ, MSc ಫಾರೆಸ್ಟ್ರಿ ಯಾವುದಿದ್ದಾನು ಇಲ್ಲಿ ಸ್ಟಾರ್ ಮಾರ್ಕ್ ಕೊಟ್ಟದ್ದು ಕಂಪಲ್ಸರಿ ಫಿಲಪ್ ಆಗಬೇಕಾಗುತ್ತೆ. ಆಮೇಲೆ ಪರ್ಸೆಂಟೇಜ್ ಹಾಕಬೇಕಾಗುತ್ತೆ. ಇಲ್ಲಿ ಎಕ್ಸ್ಪೀರಿಯೆನ್ಸ್ ಕೊಟ್ಟಿದ್ದಾರೆ. ಇನ್ನು ವರ್ಷ ಅಂತ ತಿಂಗಳು ಅಥವಾ ಇಯರ್ ಹಾಕಬೇಕಾಗತ್ತೆ. ಇಲ್ಲಿ ಮತ್ತೇನಾದ್ರು ಇದ್ದರೆ ಹಾಕ್ಬೋದು, ಅದು ಬಿಡ್ಬೋದು. ಆಮೇಲೆ ಇಲ್ಲಿ ನಿಮ್ಮ ಡಾಕ್ಯುಮೆಂಟನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕಾಗತ್ತೆ. ಪಾಸ್ಪೋರ್ಟ್ ಸೈಜ್ ಫೋಟೋ ರೀಸೆಂಟಾಗಿ 50 KB ಒಳಗಿರಬೇಕು, ಅದನ್ನು ಅಟ್ಯಾಚ್ ಮಾಡಬೇಕಾಗತ್ತೆ. SLC ಮಾರ್ಕ್ ಕಾರ್ಡು, ಫೋಟೋ ಸೈನು JPG ಇರಬೇಕು. ಇನ್ನು ಉಳಿದ ಎಲ್ಲ ಡಾಕ್ಯುಮೆಂಟು PDF ಇರಬೇಕು. ಈ ಪ್ರತಿಯೊಂದನ್ನು PDF ಹಾಕಿ ಇಲ್ಲಿ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿ ಡಿಕ್ಲೇಷನ್ ಕೊಡಿದರೆ ಅಗ್ರಿ ಅಂತ ಟಿಕ್ ಮಾಡ್ಕೊಂಡು ಇಲ್ಲಿರ್ತಕ್ಕಂಥ ನಂಬರ್ ವರ್ಡ್ ಕ್ಯಾಪ್ಚಲ್ಲಿ ಹಾಕಿ ಇಲ್ಲಿ ಕೆಳಗಡೆ ಕಾಣ್ತಾ ಇದೆಯಲ್ಲ ಸಬ್ಮಿಟ್ ಅಂತ, ಇಲ್ಲಿ ಕ್ಲಿಕ್ ಮಾಡಿದಾಗ ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ. ಇದಕ್ಕೆ ಯಾವುದೇ ರೀತಿ ಪೇಜ್ ಇರೋದಿಲ್ಲ. ಹಾಗೆ ಪ್ರತಿಯೊಂದು ಹುದ್ದೆಗೆ ಯಾವುದೇ ಅಪ್ಲೈ ಮಾಡ್ತಾರೆ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ಇದು ಈ ರೀತಿ ಫಾರ್ಮ್ ಓಪನ್ ಆಗುತ್ತೆ. ಕರೆಕ್ಟಾಗಿ ನೋಡ್ಕೊಂಡು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಯಾರಿಗೆ ಇಂಟ್ರೆಸ್ಟ್ ಇದೆ ಅವರಿಗೆ ಅರ್ಜಿ ಸಲ್ಲಿಸ್ಬೋದು. ಅಥವಾ ನಿಮ್ಮ ಮನೆಯಲ್ಲಿ ಫ್ರೆಂಡ್ಸು, ಫ್ಯಾಮಿಲಿ ಯಾರಾದರೆ BSc MSc ಯಾರಾದರೂ ಇದ್ದರೆ ಇದು 1 ವರ್ಷವರೆಗೆ 11 ತಿಂಗಳು ಗುತ್ತಿಗೆ ಆಧಾರ ಮೇಲೆ ಇರ್ತಕ್ಕಂಥ ನೇಮಕಾತಿ ಅಂತ ಹೇಳಿ ಅವರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಓಕೆ ಫ್ರೆಂಡ್ಸ್, ತಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅನ್ಕೋತೀನಿ. ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ವಿಡಿಯೋ ನೋಡೋಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ.